ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮ್ಯೂಚುವಲ್ ಫಂಡ್ ಬೆಸ್ಟ್ ಮತ್ತು ಅದರಲ್ಲಿ ಹೇಗೆ ಇನ್ವೆಸ್ಟ್ ಮಾಡುವುದು ಎಂದು ತಿಳಿದುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಇನ್ವೆಸ್ಟ್ಮೆಂಟ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಯಾವ ಮ್ಯೂಚುವಲ್ ಫಂಡ್ ಬೆಸ್ಟು ಎಂದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮಗೆ ಈ ವಿಷಯ ಗೊತ್ತಿರಬೇಕು. ಯಾವ ವಿಷಯ ಎಂದರೆ, ಮ್ಯೂಚುವಲ್ ಫಂಡ್ ಕಂಪನಿಗಳು ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಲಾರ್ಜ್ ಕ್ಯಾಪ್ ಎಂದರೆ 10,000 ಕೋಟಿಗಿನ್ನ ಜಾಸ್ತಿ ಬೆಲೆ ಬಾಳುವ ಕಂಪನಿಗಳನ್ನು ಲಾರ್ಜ್ ಕ್ಯಾಪ್ ಕಂಪನಿಗಳು ಎಂದು. ಅದಕ್ಕೋಸ್ಕರ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಕಂಪನಿಗಳು ಬರೀ ದೊಡ್ಡ ಕಂಪನಿಗಳಲ್ಲಿ ಮಾತ್ರ ಹೂಡಿಕೆ ಮಾಡುತ್ತಾರೆ. ಎರಡನೇದು ಮಿಡ್ ಕ್ಯಾಪ್ ಅಂದರೆ 2,000 ಕೋಟಿಯಿಂದ 10,000 ಕೋಟಿವರೆಗೂ ಬೆಲೆ ಬಾಳುವ ಕಂಪನಿಯನ್ನು ಮಿಡ್ ಕ್ಯಾಪ್ ಕಂಪನಿ ಎಂದು ಕರೆಯುತ್ತಾರೆ. ಮೂರನೇದು ಸ್ಮಾಲ್ ಕ್ಯಾಪ್ ಎಂದರೆ 2,000 ಕೋಟಿಗಿನ್ನ ಕಮ್ಮಿ ಬೆಲೆ ಬಾಳುವ ಕಂಪನಿಯನ್ನು ಸ್ಮಾಲ್ ಕ್ಯಾಪ್ ಕಂಪನಿ ಎಂದು ಕರೆಯುತ್ತಾರೆ. ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಕಂಪನಿಗಳು ಇಂತಹ ಚಿಕ್ಕ ಕಂಪನಿಗಳಲ್ಲಿ ಮಾತ್ರ ಹೂಡಿಕೆ. ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಿಗಿಂತ ಹೆಚ್ಚು ರಿಟರ್ನ್ಸ್ ಕೊಡುತ್ತದೆ. ಬನ್ನಿ, ಯಾವ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡುವುದು ಮತ್ತು ಅದರಲ್ಲಿ ಹೇಗೆ ಹೂಡಿಕೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ನನ್ನ ಹತ್ತಿರ ಏಂಜಲ್ ಒನ್ ಡಿಮೆಟ್ ಅಕೌಂಟ್ ಇದೆ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಲಾಗಿನ್ ಆಗಿ ನಿಮಗೆ ತೋರಿಸುತ್ತಿದ್ದೇನೆ. ನಿಮ್ಮ ಹತ್ರ ಡಿಮೆಟ್ ಅಕೌಂಟ್ ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಡಿಮೆಟ್ ಅಕೌಂಟನ್ನು ಸುಲಭವಾಗಿ ಕ್ರಿಯೇಟ್ ಮಾಡುವುದು ಹೇಗೆ ಎಂದು ವಿಡಿಯೋ ಮಾಡುತ್ತೇವೆ. ಆ ವಿಡಿಯೋ ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವುದು ಎಲ್ಲ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಕಂಪನಿಗಳಾಗಿದ್ದಾವೆ. ಇವುಗಳಲ್ಲಿ ನಾವು ಜಾಸ್ತಿ ರಿಟರ್ನ್ಸ್ ಕೊಟ್ಟಿರುವ 3 ಕಂಪನಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್. ಈ ಫಂಡು ಕಳೆದ 3 ವರ್ಷಗಳಿಂದ 26% ಪರ್ ಇಯರ್ ರಿಟರ್ನ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಈ ಫಂಡು 5 ವರ್ಷಗಳಿಂದ 37% ಪರ್ ಇಯರ್ ರಿಟರ್ನ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ನಾವು ಈ ಫಂಡ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊಬೇಕಾದ್ರೆ ನೀವು ಇಲ್ಲಿ ಕಾಣಿಸುತ್ತಿರುವ ಅದರ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಫಂಡ್ ಶುರುವಾಗಿ 5 ವರ್ಷಗಳಾಗಿವೆ. ಇವರು ಬಂದು 9,500 ಕೋಟಿಯಷ್ಟು ಹಣವನ್ನು ಮ್ಯಾನೇಜ್ ಮಾಡುತ್ತಿದ್ದಾರೆ. ಈ ಫಂಡಲ್ಲಿ ಎಕ್ಸಿಟ್ ಲೋಡ್ ಬಂದು 1% ಇದೆ. ಆಲ್ಮೋಸ್ಟ್ ಎಲ್ಲ ಮ್ಯೂಚುವಲ್ ಫಂಡಲ್ಲೂ 1% ಇರುತ್ತೆ. ಈ ಎಕ್ಸಿಟ್ ಲೋಡ್ ಏನಂದರೆ, ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟು 1 ವರ್ಷಕ್ಕಿಂತ ಒಳಗಡೆನೇ ವಿಡ್ರಾ ಮಾಡ್ತಿದ್ರೆ ಎಕ್ಸಿಟ್ ಲೋಡ್ ಅಪ್ಲೈ ಆಗುತ್ತೆ. ನೀವೇನಾದರೂ 1 ವರ್ಷದ ನಂತರ ವಿಡ್ರಾ ಮಾಡಿದ್ರೆ ಎಕ್ಸಿಟ್ ಲೋಡ್ ಅಪ್ಲೈ ಆಗಲ್ಲ. ಮುಂದಿನ ವಿಷಯ ನೋಡೋದಾದರೆ, ಫಂಡ್ ಮ್ಯಾನೇಜರ್ ಮನೀಶ್ ಗನ್ವಾನಿ. ಇವರು 2023ರಿಂದ ಫಂಡ್ನ ಮ್ಯಾನೇಜ್ ಮಾಡುತ್ತಾ ಬರುತ್ತಿದ್ದಾರೆ. ಇವರಿಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಇದು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಆಗಿರೋದ್ರಿಂದ ಹೈ ರಿಸ್ಕ್ ಹೊಂದಿರುತ್ತದೆ. ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಇವರ ಹೋಲ್ಡಿಂಗ್ಸ್ ನೋಡೋದಾದರೆ, ಇವರು ಡೆಟ್ ಸೆಕ್ಟರಲ್ಲಿ 10.75% ಇನ್ವೆಸ್ಟ್ ಮಾಡಿದ್ದಾರೆ. ಫೈನಾನ್ಷಿಯಲ್ ಸೆಕ್ಟರಲ್ಲಿ 9.58% ಇನ್ವೆಸ್ಟ್ ಮಾಡಿದ್ದಾರೆ. ಫಾರ್ಮಾ ಸೆಕ್ಟರಲ್ಲಿ 8.67% ಇನ್ವೆಸ್ಟ್ ಮಾಡಿದ್ದಾರೆ. ಬ್ಯಾಂಕ್ಸ್ ಸೆಕ್ಟರಲ್ಲಿ 6.14% ಇನ್ವೆಸ್ಟ್ ಮಾಡಿದ್ದಾರೆ. ಕೆಮಿಕಲ್ ಸೆಕ್ಟರಲ್ಲಿ 5.26% ಇನ್ವೆಸ್ಟ್ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಸೆಕ್ಟರಲ್ಲಿ 3.68% ಇನ್ವೆಸ್ಟ್ ಮಾಡಿದ್ದಾರೆ. ನಿಮ್ಮ ಹತ್ತಿರ ₹100 ಇದ್ದರೆ ಸಾಕು, ನೀವು ಕೂಡ ಈ ಫಂಡಲ್ಲಿ ಇನ್ವೆಸ್ಟ್ ಮಾಡಬಹುದು. ನಾವು ಇವಾಗ ಎರಡನೇ ಫಂಡ್ ನೋಡೋದಾದರೆ ಟಾಟಾ ಸ್ಮಾಲ್ ಕ್ಯಾಪ್ ಫಂಡ್. ಈ ಫಂಡು ಕಳೆದ 3 ವರ್ಷಗಳಿಂದ 21% ಪರ್ ಆ್ಯನಮ್ ರಿಟರ್ನ್ ಅನ್ನು ಕೊಡುತ್ತಾ ಬಂದಿದೆ. ಕಳೆದ 5 ವರ್ಷಗಳಿಂದ 36% ರಿಟರ್ನ್ ಅನ್ನು ಜನರೇಟ್ ಮಾಡಿದೆ. ಟಾಟಾ ಸ್ಮಾಲ್ ಕ್ಯಾಪ್ ಫಂಡ್ ಶುರುವಾಗಿ 6 ವರ್ಷ ಆಗಿದೆ. ಈ ಫಂಡ್ 9,000 ಕೋಟಿಯಷ್ಟು ಫಂಡ್ನ ಮ್ಯಾನೇಜ್ ಮಾಡ್ತಿದ್ದಾರೆ. ಈ ಫಂಡಿನ ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.3% ಇದೆ. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳಬಹುದು. ಈ ಫಂಡಿನ ಮ್ಯಾನೇಜರ್ ಬಂದು ಚಂದ್ರಪ್ರಕಾಶ್ ಪಡಿಯಾರ್. ಇವರು 2018ಇಂದ ಫಂಡ್ನ ಮ್ಯಾನೇಜ್ ಮಾಡ್ಕೊಂಡು ಬರ್ತಿದ್ದಾರೆ. ಇವರಿಗೆ 6 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ. ಟಾಟಾ ಸ್ಮಾಲ್ ಕ್ಯಾಪ್ ಫಂಡ್ ಇವರು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡೋದಾದರೆ,
ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ 16.98% ಇನ್ವೆಸ್ಟ್ ಮಾಡಿದ್ದಾರೆ. ಕೆಮಿಕಲ್ಸ್ ಸೆಕ್ಟರಲ್ಲಿ 12.59% ಇನ್ವೆಸ್ಟ್ ಮಾಡಿದ್ದಾರೆ. ಡೆಟ್ ಸೆಕ್ಟರಲ್ಲಿ 8.85% ಇನ್ವೆಸ್ಟ್ ಮಾಡಿದ್ದಾರೆ. ಫಾರ್ಮಾ ಸೆಕ್ಟರಲ್ಲಿ 6.4% ಇನ್ವೆಸ್ಟ್ ಮಾಡಿದ್ದಾರೆ. ಆಟೋಮೊಬೈಲ್ ಸೆಕ್ಟರಲ್ಲಿ 5.3% ಇನ್ವೆಸ್ಟ್ ಮಾಡಿದ್ದಾರೆ. ಬ್ಯಾಂಕ್ಸ್ ಸೆಕ್ಟರಲ್ಲಿ 4.36% ಇನ್ವೆಸ್ಟ್ ಮಾಡಿದ್ದಾರೆ. ಹೆಲ್ತ್ ಕೇರ್ಸ್ ಮಾತ್ರ ₹100 ಇದ್ದರೆ ಸಾಕು, ನೀವು ಸಹ ಟಾಟಾ ಸ್ಮಾಲ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬಹುದು. ಈಗ ನಾವು ಮೂರನೇ ಫಂಡ್ ನೋಡೋದಾದರೆ ಇನ್ವೆಸ್ಕೋ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್. ಈ ಫಂಡು ಸಹ ಕಳೆದ 3 ವರ್ಷಗಳಿಂದ 23% ರಿಟರ್ನ್ ಕೊಟ್ಕೊಂಡ್ಬಂದಿದೆ. 5 ವರ್ಷ ನೋಡೋದಾದರೆ ಒಳ್ಳೆಯ ರಿಟರ್ನ್ ಕೊಟ್ಟಿದೆ, 34% ರಿಟರ್ನ್ ಕೊಟ್ಟಿದೆ. ಆದರೆ ನೀವು ಈ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಮಿನಿಮಮ್ ₹500 ಇರಬೇಕು. ಈ ಫಂಡು ಶುರು ಆಗಿ 6 ವರ್ಷ ಆಗಿದೆ. ಇವರು ಬಂದು 5,800 ಕೋಟಿಯಷ್ಟು ಹಣ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇವರು ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.41%. ಓಕೆ, ಒನ್ ಆಫ್ ದಿ ಗುಡ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ಬಹುದು. ಇವರ ಫಂಡ್ ಮ್ಯಾನೇಜರ್ ತೆಹರ್ ಬಾದ್ಶಾ. ಇವರು 2018ನಿಂದ ಫಂಡ್ ಮ್ಯಾನೇಜ್ ಮಾಡ್ತಾ ಬಂದಿದ್ದಾರೆ. ಇವರಿಗೆ 6 ಇಯರ್ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಫಂಡು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡೋದಾದರೆ ಕ್ಯಾಪಿಟಲ್ ಮಾರ್ಕೆಟಲ್ಲಿ 15% ಇನ್ವೆಸ್ಟ್ ಮಾಡಿದ್ದಾರೆ. ಫಾರ್ಮಾ ಸೆಕ್ಟರಲ್ಲಿ 8% ಇನ್ವೆಸ್ಟ್ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಸೆಕ್ಟರಲ್ಲಿ 7.78% ಇನ್ವೆಸ್ಟ್ ಮಾಡಿದ್ದಾರೆ. ಕನ್ಸ್ಯೂಮರ್ ಸೆಕ್ಟರಲ್ಲಿ 6.64% ಇನ್ವೆಸ್ಟ್ ಮಾಡಿದ್ದಾರೆ. ಹೆಲ್ತ್ ಕೇರ್ ಸರ್ವಿಸ್ ಸೆಕ್ಟರಲ್ಲಿ 5.64% ಇನ್ವೆಸ್ಟ್ ಮಾಡಿದ್ದಾರೆ. ಫೈನಾನ್ಸ್ ಸೆಕ್ಟರಲ್ಲಿ 4.86% ಇನ್ವೆಸ್ಟ್ ಮಾಡಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ 4.47% ಇನ್ವೆಸ್ಟ್ ಮಾಡಿದ್ದಾರೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ 4.2% ಇನ್ವೆಸ್ಟ್ ಮಾಡಿದ್ದಾರೆ. ಇವುಗಳು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಆಗಿದ್ದು ಹೆವಿ ರಿಸ್ಕ್ ಹೊಂದಿರುತ್ತದೆ. ನೀವು ಏನಾದರೂ ರಿಸ್ಕ್ ಇಲ್ಲದೆ ರಿಟರ್ನ್ಸ್ ಬೇಕು ಎಂದರೆ ನೀವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಯಾವುದು ಬೆಸ್ಟ್ ಅಂತ ತಿಳಿದುಕೊಳ್ಳೋಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ